ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ, ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಹೇಳಿ ಕೇಳಿ ಇವತ್ತು ಫಾದರ್ಸ್ ಡೇ, ಹೀಗಾಗಿ ದರ್ಶನ್ ಪುತ್ರ ವಿನೀಶ್ ತಂದೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾನೆ. ಫಾದರ್ಸ್ ಡೇ ವಿಶ್ ಮಾಡಿದ್ದಾನೆ ದರ್ಶನ್ನ ಪುತ್ರ ವಿನೀಶ್. ನಿಮ್ಮನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮನ್ನ ನಾನು ಅಪಾರವಾಗಿ ಪ್ರೀತಿಸ್ತೇನೆ, ಯಾವತ್ತಿಗೂ ನೀವೇ ನನ್ನ ಹೀರೋ ಅಂತ ತನ್ನ ತಂದೆಯ ಕುರಿತಾಗಿ ವಿನೀಶ್ ಪೋಸ್ಟ್ ಮಾಡಿದ್ದಾರೆ. ಭಾವಪೂರ್ಣ ಪೋಸ್ಟ್ ಹಾಕಿದ್ದಾರೆ. ಒಂದು ರೀತಿ ಭಾವುಕತೆಯ ಕ್ಷಣ ವಿನೀಶ್. ಯಾಕಂದರೆ ಇವತ್ತು ಅನೇಕರು ಫಾದರ್ಸ್ ಡೇ ಕಾರಣಕ್ಕಾಗಿ ತಮ್ಮ ತಂದೆಯನ್ನು ನೆನೆದು ತಮ್ಮ ತಂದೆ ಜೊತೆಗಿರುವಂಥ ಫೋಟೋ ಹಾಕ್ಕೊಂಡು ತನ್ನ ತಂದೆಯ ಜೊತೆಗೆ ವಿಶ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡುವಂಥವ್ರು ಅನೇಕರಿರ್ತಾರೆ. ಈ ಸಂದರ್ಭದಲ್ಲಿ ಅಪ್ಪನನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ವಿನೀಶ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾನೆ. ಸೊ ಅದ್ರ ಮೂಲಕ ಯಾವತ್ತಿಗೂ ನೀವೇ ನನ್ನ ಹೀರೋ ಅಂತ ಹೇಳಿದ್ದಾರೆ. ಸೊ ಆ ಪ್ರಕರಣದ ತನಿಖೆ ಗಂಭೀರತೆ ಅಥವಾ ದರ್ಶನ್ನ ಪಾತ್ರ ಎಷ್ಟಿದೆಯೋ ಅದೆಲ್ಲದರ ಹೊರತಾಗಿ ಒಬ್ಬ ತಂದೆಗೆ, ಒಬ್ಬ ಮಗನಿಗೆ ತಂದೆಯೇ ಹೀರೋ. ಸೊ ಹೀಗಾಗಿ ತಂದೆಯ ಬಗ್ಗೆ ಒಂದು ಭಾವುಕತೆಯ ಪೋಸ್ಟನ್ನು ಹಾಕಿದ್ದಾನೆ. Yes, happy Father's Day, Appa. I miss you and I love you. You are forever my hero ಅಂತ ಹೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೀಗೆ ವಿನೀಶ್ ತನ್ನ ಪೋಸ್ಟನ್ನು ಹಾಕ್ಕೊಂಡಿದ್ದಾನೆ. ಹೌದು, ಪ್ರತಿಯೊಬ್ಬ ಮಕ್ಕಳಿಗೆ, ಪ್ರತಿಯೊಬ್ಬ ಮಗನಿಗೆ ತಂದೆಯೇ ಹೀರೋ ಆಗಿರ್ತಾನೆ. ತಂದೆಯ ಆದರ್ಶ ಗುಣಗಳೇ ಮಗನಿಗೆ ಆದರ್ಶ ಆಗಿರುತ್ತೆ. ತಂದೆಯ ನಡವಳಿಕೆ, ತಂದೆಯ ಗುಣಗಳೆಲ್ಲವೂ ಕೂಡ ಮಗನ ಅನುಕರಣೆಯಲ್ಲಿ ಬಂದಿರುತ್ತೆ. ಆದರೆ ಈ ಪ್ರಕರಣ ಬೇರೆ. ಆದರೆ ವಿನೀಶ್ಗೆ ಇದರ ಅರ್ಥ ಅಥವಾ ದರ್ಶನ್ ಈಗ ಸದ್ಯಕ್ಕೆ ಸಿಲುಕೆ ಹಾಕ್ಕೊಂಡಿರ್ಬೋದು, ಆದರೆ ನೀವೇ ನನ್ನ ಹೀರೋ ಅನ್ನೋ ಭಾವನೆ ಆತನಲ್ಲಿದೆ. ಹೀಗಾಗಿ ವಿನೀಶ್ ವಿಶ್ ಮಾಡಿದ್ದಾರೆ, ಹ್ಯಾಪಿ ಫಾದರ್ಸ್ ಡೇ ಅಪ್ಪ, ಐ ಮಿಸ್ ಯು ಆ್ಯಂಡ್ ಐ ಲವ್ ಯು, ಯು ಆರ್ ಫಾರ್ ಎವರ್ ಮೈ ಹೀರೋ ಅಂತ ಬರೆದುಕೊಂಡು ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ ಸೋಷಿಯಲ್ ಮೀಡಿಯಾಗಳ ಮೂಲಕ. ಬ್ಲರ್ ಮಾಡಿದ್ದೇವೆ ಯಾಕೆ ಅಂತ ಹೇಳಿದರೆ, ಇದೊಂದು ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ 18 ವರ್ಷ ಒಳಗಿನ ಯಾವುದೇ ಮಕ್ಕಳನ್ನು ನಾವು ಮುಖ ತೋರ್ಸೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಕೇವಲ ವಿಶ್ ಮಾಡಿರುವ ಆ ಸಂದೇಶವನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇವೆ.